ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇವತ್ತು ಮಾರ್ನಿಂಗ್ ಎದ್ದು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಳಿಸ್ಕೊತಾ ಇದ್ದೆ. ಬೇಗ ಟೈಮ್ ಆಗಿತ್ತು, ಪಾಪು ಎದೊಳ್ತಾನೆ. ಅಷ್ಟೊತ್ತಿಗೆ ಅವನಿಗೆ ತಿಂಡಿ ಮಾಡ್ಕೊಡ್ಬೇಕು ಅಂತ ಬೇಗ ಎದ್ದು ಚಪಾತಿ ಮಾಡ್ಕೊತಾ ಇದ್ದೆ. ನಾನು ಚಪಾತಿ ಹಿಟ್ಟ ಲಟ್ಟಿಸ್ಕೊಳ್ಳೋದಾದರೆ ಚಪಾತಿ ಹಿಟ್ಟೆಲ್ಲ ಒಂದೇ ಸತಿ ಲಟ್ಟಿಸ್ಕೊಳ್ಬಿಡ್ತೀನಿ. ಒಂದೊಂದೇ ಲಟ್ಟಿಸ್ಕೊಂಡು ಆ ಕಡೆ ಚಪಾತಿ ಬೀಸೋಕ್ಕಾಗಲ್ಲ. ಆಮೇಲೆ ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೆ ನೆಂಚಕ್ಕೆ. ಆಮೇಲೆ ಈ ಕಡೆ ಚಪಾತಿಗೂ ಬೇಯಿಸ್ಕೊತಾ ಇದ್ದೆ. ಅವನಿಗೆ ನೆಡ್ದಲ್ಗಡೆ ಬಾಯೆಲ್ಲ ತೊಳ್ಕೊಟ್ಟೆ. ಆಮೇಲೆ ಅವನಿಗೆ ಒಂದು ಚಪಾತಿ ಹಾಕ್ಕೊಟ್ಟೆ, ಅವ್ನು ತಿಂತಾ ಇದ್ದ. ಈ ಕಡೆ ಇಲ್ಲಿಟ್ಟವನ್ನೆಲ್ಲ ಚಪಾತಿ ಬೇಯಿಸ್ತಾ ಇದ್ದೆ. ನಾವು ಚಪಾತಿ ರೊಟ್ಟಿ ಇವನ್ನೆಲ್ಲ ಮಾಡಿದಾಗ ನಮಗೊಂದು ಏನು ಇಷ್ಟ ಅಂದರೆ ಈ ಮೆಣಸಿನ್ಕಾಯಿ ರೋಸ್ಟ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರಿಗೂ ಮೆಣಸಿನ್ಕಾಯಿ ರೋಸ್ಟ್ ಅಂದರೆ ತುಂಬ ಇಷ್ಟ. ಹೆಂಗೆ ಅಂದರೆ ಮೆಣಸಿನ್ಕಾಯಿ ರೋಸ್ಟು ಒಂದು ಮೆಣಸಿನ್ಕಾಯಿನ ಕ್ಲೀನಾಗೆ ತೊಳ್ಕೊಂಡು 2 ಭಾಗ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಕೆಂಪಿಗೆ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪನ್ನೆಲ್ಲ ಹಾಕ್ಕೊಂಡು ಹಿಂಗೆ ಕರುಕ್ಲಾಗೋವರೆಗೂ ಬೇಯಿಸ್ಕೋಬೇಕು. ಕರುಕ್ಲಾಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಚಪಾತಿ ನೆಂಚ್ಕೊಂಡು ತಿಂದರೆ ಸಾಕಾಗಿರುತ್ತೆ ಫ್ರೆಂಡ್ಸ್. ನಾನು ತಿಂಡಿ ಎಲ್ಲ ತಿಂದು ಎಲ್ಲ ಮಾಡಿಕೊಂಡು ಫಿಲಮ್ ನೋಡೋಣ ಅಂತ ಕೊಟ್ಟಿದ್ದೆ. ಈ ಫಿಲಮ್ ಒಂಥರ ಚೆನ್ನಾಗಿರುತ್ತೆ. ನಾನು ಯಾವಾಗ ಆಗ್ತಾಗೆಲ್ಲ ನೋಡ್ತಾನೆ ಇರ್ತೀನಿ. ಆಮೇಲೆ ಮಧ್ಯಾಹ್ನ ಆಗಬೇಕು, ಅಕ್ಕಿ ಹಾಕ್ಬೇಕಿತ್ತು. ಹಾಕ್ತೆ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡ್ಕೊಬೇಕಿತ್ತಲ್ಲ, ಹಾಗಾಗಿ ಬಿಡಬೇಕು. ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಇವತ್ತು ವಾರ ಇರೋದ್ರಿಂದ ಬೇಗ ಕೆಲಸ ಎಲ್ಲ ಆಯಿತು. ನಾನು 6 ಗಂಟೆಗೆ ವಾರ ಮಾಡೋದು. ಆಮೇಲೆ ನನ್ನ ಮಗ ಎದ್ದ, ಚಿಂಚು ಟಿ ವಿ ಹಾಕ್ಕೊಟ್ಟೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆ ಎಲ್ಲ ಉಚ್ಕೊಂಡು 6 ಗಂಟೆ ಹೋಯ್ತು. ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡೆ. ಪೂಜೆ ಮಾಡೋಣ ಅಂತ ದೇವ್ರ ದೀಪ ಎಲ್ಲ ಹಚ್ಚಿದೆ. ನನ್ನ ಮಗ ಅಷ್ಟೊತ್ತಿಗೆ ಬಂದ ದೇವ್ರ ದೀಪ ಹಚ್ಚೋ ಟೈಮಿಗೆ ಅವನು ಆ ಕಡೆ ತಿರ್ಕೊಂಡು ಅಡ್ಬೀಳು ಮಗನೇ ಅಂದರೆ ಈ ಕಡೆನೇ ಅಡ್ಬೀಳ್ತೀನಿ ಅಂತ ಈ ಕಡೆನೇ ಮಾಡ್ತಾಯಿದ್ದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೇ ಮಿನಿ ವ್ಲಾಗ್. ಮುಂದಿನ ವ್ಲಾಗ್ ಗಣಪತಿ.